ಗೋವಿಂದಣ್ಣ ಗೋವಿಂದಣ್ಣ. ಓ ಹಣ, ಬನ್ನಿ ಒಳಿಕೆ. ಚೇರ್ ತಂದು ತಡಿಯಣ್ಣ. ಚೇರೋಗಿರೋ ಏನು ಬೇಡಿಕತೆ? ಏನು ಮಾಡಿದ್ರಣ್ಣ? ನಾವು ಹೇಳಿದ್ಕೆ ಏನು ಮಾಡಿದ್ರಿ? ಯಾವ ವಿಷಯ ಅಣ್ಣ? ಏನು ಮರ್ತೇ ಬಿಟ್ರಣ್ಣ? ನೀವು ಇಷ್ಟೇ ನಿಮ್ಮದು, ಬರೀ ಮರ್ತೇ ಹೋಗೋದೆ ನೀವು. ಅಣ್ಣ ಏನು ಹೇಳ್ತಾ ಇದ್ದೀರಿ ನೀವು? ಏನಣ್ಣ ಏನು ಹಿಂಗಂತ ಇದ್ದೀರಲ್ಲ ನೀವು? ಏನು ಹೇಳ್ತಾ ಇದ್ದೀವಿ ಅಂತ ಗೊತ್ತೇ ಇಲ್ವಾ? ನಾವು ಏನಂದು? ಅದೇನು ಹಾಸ್ಪಿಟ್ಲಿಗೂ ಹೋಯ್ತಿಲ್ಲ ಇವರು, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸಿ. ಅದೇನು ರಿಪೋರ್ಟು ತೋರಿಸ್ತಾ ಇಲ್ಲ ವಿಚಾರಿಸಿ ಅಂತ ಹೇಳಿದ್ವಲ್ಲ, ಅದ್ರ ಬಗ್ಗೆ ಏನಣ್ಣ? ಏನು ತೀರ್ಮಾನ ತಗೊಂಡ್ರಿ? ಸುಮ್ಮನೆ ಆಗ್ಬಿಟ್ರಿ? ಆಲೆ ವಾರ ಆಯ್ತಲ್ಲ. ಅಯ್ಯೋ, ನಾನು ಒಂದು ಹೋಗಕ್ಕೆ ಟೈಮ್ ಸಿಕ್ಕಿಲ್ಲಣ್ಣ. ಇಲ್ಲಿ ಅದು ಇದು ಅನ್ಕೊಂಡು ಭಾಳ ಇದು ಐಕ್ಳು ಹುಡುಗರು ಬೇರೆ ಒಂದಿಬ್ರು ರಜಾ ಹಾಕ್ಬಿಟ್ಟಿದ್ರೆ ಕೆಲಸದವರು. ನಾನೇ ಇವನಿ ನೀನು ಅತ್ತಾಗಿತ್ತಾಗ ಹೋಗಕ್ಕಾಗ್ನಿಲ್ಲಣ್ಣ. ಬೇಜಾರು ತಿಳ್ಕೊಬೇಡಿ. ನಾಳೆಕೋ ನಾಡ್ದು ಮೈಸೂರಿಗೆ ಹೋಗೋದ ಅನ್ಕೊಂಡಿವ್ನಿ. ಓಟ್ ಬತ್ತೀನಿ. ಅಲ್ಲ ಕಣ್ರಣ್ಣ, ನೀವೇ ಹೊಟ್ಟೆ ತುಂಬ್ದವ್ರು ಕಣ್ಣ. ನೀವು ಮಾತ್ರ ಹೊಟ್ಟೆ ತುಂಬ್ದವ್ರಂಗೆ ಆಡ್ತೀರಿ ನೀವು. ಅಲ್ಲ ವಿಚಾರಿಸ್ಬೇಕಾರೆ ನೀವು ನಿಮ್ಮ ಮೇಲೆ ಗ್ಯಾರಂಟಿ ಇಟ್ಕೊಂಡು ನಾವು ಯಾಕಣ್ಣ ನಾವು ಕರ್ಸ್ಬಿಟ್ಟು ಹೇಳ್ದ ನಿಮಗೆ? ಅಲ್ಲ ಇದೇನು ನಿಮ್ಗೇನು ಆಸೆನೇ ಇಲ್ವೋ? ಹೆಂಗೋ ಕಾಣಕನ್ ಹೋಗಪ್ಪತ್ತಾಗೆ ಜವಾಬ್ದಾರಿ ಅನ್ನೋದು ಒಂದು ಚೂರು ಇಲ್ಲಕಂದ್ ಬಿಡಿ. ಅಲ್ಲ ಕಣ, ನಾನು ಹೇಳಿದ್ದೇನೆ ಒಂದು ತಿಂಗಳು ಟೈಮ್ ಕೊಡಿ ಅಂತ ತಾನೇ ಕೇಳ್ತೀನಿ. ಸುಮ್ಮನಿರಿ ಅಣ್ಣ. ಅದು ಸುಮ್ಮನೆ ಏಕ್ ತುಂಬೋಗಿ ನಾವು ಕೇಳೋಕ್ಕಾಯ್ತದ? ನೀವು ಸರಿ ಬಿಡೋಣ. ಅಲ್ಲ ಕಣ, ನೀವೇನು ಹಿಂಗಂತ ಇದ್ದೀರಿ ನೀವು? ಭಾಳ ಬೇಜಾರು ಮಾಡ್ತೀರಿ ಕಣಪ್ಪತ್ತಾಗೆ. ಈಗ ಒಂದು ಹಂಗೇಣ, ನಿಮ್ಮ ಮೇಲೆ ನೀವು ಕೇಳ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ಈಗ ಅದು ಏನು ಹೇಳ್ಬಿಡೋಣ ಅಂತ ನೀವೇ ಅವ್ರದ್ದು ಬುಟ್ಟಾಕಿ ನೀವು ಹೇಳಿ. ಈಗ ನಾವು ಯಾರಿಗೋ ಒಬ್ರಿಗೆ ಹೇಳಿದೋ, ಅವರು ಹೆಣ್ಣು ನೋಡೋಕ್ಕೆ ಬನ್ನಿ ಅಂತ ಕರಿತಾವ್ರು ನಮ್ಮನ್ನ. ಹೋಗಿ ನೋಡ್ಕೊಬರವ ಹೆಂಗೆ ಹೇಳ್ಬಿಡಿ. ಅಲ್ಲ ಕಣಣ್ಣ, ಇದೇನಣ್ಣ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ಒಂದು ತಿಂಗಳು ಟೈಮ್ ಕೊಡಿ ಅಂತ ಅಂದೆ ತಾನೆ ನಾನು. ಈಗ ಹೋಗ್ಬಿಟ್ಟು ಏಕ್ತುಮ್ ನೀವು ಹೆಣ್ಣು ನೋಡಕ್ಕೆ ಹೋಯ್ತೀವಿ ಅಂದರೆ, ಈಗ ನಿಮ್ಮ ಮಗನ ನೀವು ಮಾಡಿದ್ರೆ ಹೋಗಿ ನೋಡ್ಕೋಗಿ ನಾವೇನು ಮಾಡಂಗಿದ್ದು? ಅಲ್ಲ, ಇಷ್ಟು ವರ್ಷನೇ ಅವರು ರಿಪೋರ್ಟ್ ತೋರಿಸ್ದಂಗೆ ಮಡಿಕೊಂತಿರೋರು ಓದಕ್ಷಣ ಕೊಟ್ಬಿಟ್ಟಾರ. ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ನೀವು. ಅಲ್ಲ ಕಣ, ಶಾಂತಿ ಸಮಾಧಾನ ಮಾಡ್ಕೋಬೇಕು. ಇದೇನು ಮದುವೆ ಮಾಡ್ಬಿಡ್ತೀವಿ ಅಂದ್ರೆ ಏನು ಮಕ್ಕಳಾಟ ಕೆಟ್ಟೋಯ್ತಾನ? ಜೀವನ ಏನು ಮಕ್ಕಳಾಟ ಕೆಟ್ಟೋಯ್ತು? ನೀವು ಹಿಂಗೆ ಆಡ್ತಾ ಇದ್ದೀರಲ್ಲ ನೀವು. ಅಲ್ಲಿ ಸುಮ್ಮನಿರಿ, ಹೊಸ ದಿವಸ 4 ದಿವಸ ಸುಮ್ಮನಿರಿ. ಗಾತ್ರ ಬಿದ್ರೆ ಹೆಂಗಣ? ಈಗ ನಿಮ್ಮ ಮಗನಿಗೆ ನೀವು ಮದುವೆ ಮಾಡಲೇಬೇಕು ಅನ್ನೋದು ನೀವು ಭಾಳ ಗುರಿ ಇಟ್ಕೊಬಿಟ್ಟಿದ್ದೀರಿ ನೀವು. ಇಲ್ಲ ಹಾಸ್ಪಿಟ್ಲಿಗೆ ತೋರಿಸೋ, ಇಲ್ಲ ಸರಿ ಮಾಡಬೇಕು ಅನ್ನೋದಕ್ಕಿಂತವ ನಿಮ್ಮ ಮಗನಿಗೆ ಬೇರೆ ಮದುವೆ ಮಾಡಬೇಕು ಅನ್ನೋ ಆತ್ರವೇ ಜಾಸ್ತಿ ಆಗ್ಬಿಟ್ಟದೆ ಕಣ ನಿಮಗೆ. ನೀವು ಹಿಂಗೆ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಿ. ಈ ಥರ ನೀವು ಮಾಡ್ತಾರೋ ನೀವು ಒಂಚೂರು ಸರಿಯಿಲ್ಲ ನೀವು. ಅಲ್ಲ ಕಣಣ್ಣ, ಈಗ ಏನೋ ನೀವು ಹಿಂಗೆ ಆಡಿದ್ರೆ ಹಿಂಗೆ ಯಾತ್ರ ಗೆಟ್ರೆ ಹೆಂಗಣ? ಏನು ಮಕ್ಕಳಾಟ ಕೆಟ್ಟೈತೆ? ಒಂದು ದಿವ್ಸದ ಆಟವ ಇದು? ಒಂದು ಥರ ಶಾಂತಿ ಸಮಾಧಾನ ಮಾಡ್ಕೊಳ್ಳಿ. ಒಂದು ತಕಲ್ದ್ರೆ 2 ತಕ್ಕ ತೋರದ. ಅದೆಷ್ಟು ಲಕ್ಷ ಖರ್ಚಾದ್ರು ನಾವು ಖರ್ಚು ಮಾಡಿ ನಾವು ಸರಿ ಮಾಡ್ತೀವಿ. ಅದೇನು ಮಕ್ಳಾಗಂಗೆ ಮಾಡೋದ? ಸಮಸ್ಯೆ ಏನು ಎಂತು ಅನ್ನೋದೇ ಗೊತ್ತಿಲ್ದಾನೆ ಹೆಂಗಣ ನೀವು ನಿಮ್ಮ ಮಗನಿಗೆ ಮದುವೆ ಮಾಡಕ್ಕೆ ಪಟ್ಟಾಡ್ತಾ ಇದ್ದೀರಿ ನೀವು? ಈಗ ನಾವು ಸುಮ್ಮನಿವಿ ಅಂತವಾ? ನಾವೇನು ಮಾತಾಡ್ತಾ ಇಲ್ವಲ್ಲ ಅಂದ್ಬಿಟ್ಟು ನೀವು ಹಿಂಗೆ ಆಡ್ತಾ ಇದ್ದೀರಾ ನೀವು? ಮದುವೆ ಅದು ಹೆಂಗಣ ಮಾಡ್ತೀರಿ ನೀವು? ಅದು ಹೆಂಗೆ ಮಾಡ್ತೀರಿ ನೋಡ್ತೀನಿ ನಾವೇ. ಓ ಪರವಾಗಿಲ್ಲ ಕಣ. ಅಲ್ಲ, ನೀನು ಕೇಳಕ್ಕೆ ಬಂದಲ್ಲ, ನನ್ನ ಎಕ್ಕಡ ತಗೊಂಡು ನೋಡ್ಕೋಬೇಕು. ಮದುವೆ ಆಗಿ ಇಷ್ಟು ವರ್ಷ ಆಗದೆ. ಎಷ್ಟು ವರ್ಷ ಆಗಿದ್ದು ಮದುವೆಗೆ ಹೇಳು? ಯಾವ ಕೋರ್ಟ್ಗೆ ಹೋದ್ರು ಕಾನೂನು ಏನಂತದ್ದು ಹೇಳು? ಮಕ್ಕಳಾಗ್ಲಿಲ್ಲ ಮದುವೆ ಮಾಡ್ಬೋದು ಅಂತಾನೆ ಅನ್ನೋದು. ಆಯ್ತಾ? ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗಿಲ್ಲ. ಏನು ಮಾಡ್ಬಿಟ್ಟಿರಿ ಹಂಗಾರೆ? ಅಣ್ಣ, ಮಾತಾಡಕ್ಕೆ ನನಗೂ ಬರ್ತದೆ ಸರಿಯಾ? ಮಾತುಗಳು ನ್ಯಾಯವಾಗಿ ಬರಲಿ. ಮಾತುಗಳು ಹೇಳ್ತೇವೆ ನಾನು. ಏನೋ ಮರೆಯ ಏನು 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 ಜಗಳಿಗೆ ಬರ್ತಿದ್ದೀರಿ? ಏನು ಅದ್ಯಾ ಹೆಂಗಿರಿ ಹೇಳ್ಬಿಡೋತಾಗೆ? ನನ್ನ ಮಗನ ತಲೆಗೆಡ್ಸಿ ಇವತ್ತು ನಮಗೆ ಹೂವು ಅಪ್ಪನಿಗೆ ಇಟ್ಟಾಕ್ತಂಗೆ ಮಾಡಿದ್ದೀರಿ ನೀವು. ಯಾರನ್ನ ಕೇಳ್ತಾ ಇದೀನಿ ನೀನು? ನ್ಯಾಯವಾಗಿ ಮಾತಾಡಿ ಯಾರ್ಗಣ ಹೇಳ್ತಾ ಇದೀನಿ ನೀನು? ನನ್ನ ಮಗ ನಮ್ಮ ಮಾತನ್ನೇ ಕೇಳ್ದಂಗೆ ಮಾಡಿದಿರಿ. ನಿನ್ನ ಮಗಳು ಅರ್ಧ ತಲೆ ಕೆಡ್ಸೋದು ನೀವೆಲ್ಲ ಸೇರ್ಕೊಂಡು ನನ್ನ ಮಗನ ತಲೆ ಕೆಡಿಸಿ ಇವತ್ತು ನಮ್ಮ ವಂಶ ಬೆಳೆದಂಗೆ ಮಾಡಿದಿರಲ್ಲ. ನಮ್ಗೆಷ್ಟು ನಾವು ಕಿಚ್ಚನ್ಸೋದು. ಇನ್ನೊಬ್ಬ ಮಗ ಇನ್ನೊಬ್ರು ಮಗಳ ಹೊಡೆಕನೋ ಅವಳ ಮುಖಾಂತರ ನಮ್ಮ ವಂಶ ಬೆಳೀತದೆ ಏನಾಗಿದ್ದದ? ಇದು ಇರೋನೊಬ್ಬ ಮಗ, ಇವನ ಮುಖಾಂತರವೇ ನಮ್ಮ ವಂಶ ಬೆಳಬೇಕು. ಈಗ ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟ ನಾವು ಯಾರಿಗೆ ಹೇಳ್ಕೊಳವ ನಾವು? ಓದೋ ಬಂತವೆಲ್ಲವ. ಈಗ ನಿಮ್ಮ ಮಗನಿಗೆ ಎಷ್ಟು ಮಕ್ಕಳು ಅಂತ ಕೇಳ್ತಾರೆ. ಈಗ ನಿಮ್ಮ ಮಗಳಿಂದ ಇವತ್ತು ನಮ್ಮ ಮನೆ ಕಷ್ಟ ಆಗೋದಲ್ಲ, ನಾವೇನು ಮಾಡಬೇಕು? ನಾವು ಸುಮ್ಮನೆ ನನಗೆ ಕ್ವಾಪ ಬರ್ಸ್ಬೇಡ ನೀನು. ಹೇಳ್ತೇವನಿ ಈಗ ಏನು ಮಾಡಬೇಕು ಅಂತ ನೀನು ಮಾಡಿದ್ದೀನಿ. ನೀನು ಏನು ಮಾಡ್ಬೇಕಂತ ಮಾಡಿದ್ದೀ ಹೇಳಪ್ಪ? ಏನಣ್ಣ ನೀನು ಒಡೆಯಂಗೆ ಬತ್ತೀಯಲ್ಲ ನೀನು? ಹೊಡೆದು ಬಿಡತ್ತಾಗೆ ಅದೊಂದು ಆಗೋಗ್ಲಿ ನಿಮ್ಮ ಕಡೆಯಿಂದವ. ನನಗೇನು ಹುಚ್ಚಲಕ್ಕನ್ ಮರೆಯ ಸುಮ್ಮನೆ ಹೋಗಿ ಹೊಡೆಯಕ್ಕೆ? ನನಗೆ ಹುಚ್ಚು ಬಂದಿದ್ದದ ನಿನ್ಗೆ ಹೊಡೆಯಕ್ಕೆ? ಅಲ್ಲ, ನಿಂದು ಭಾಳ ಅತಿಯಾಗೋಯ್ತು ನಿಂದು. ಆಯ್ತು, ಈಗ ನಿನ್ನ ಮಗನ ಮದುವೆ ಮಾಡ್ಬೇಕಾ? ಹೋಗಿ ಮಾಡೋಗು. ನಿನ್ನ ಯಾರು ಬೇಡ ಅಂದರು? ಹೇಳೋದು ನಾನು ಬೇಡ ಅಂತವ? ಹೋಗಿ ಮಾಡೋಗು ಹೋಗಿ. ಪರವಾಗಿಲ್ಲ, ನೀವು ಮಾಡಬೇಡ ಅಂತ ನಿನ್ನ ಕಾರ್ ಕಟ್ಟಕ್ಕೆ ಬಂದಿಲ್ಲ ನಾನು. ಹೋಗು, ಆಳ್ಸಂಗೆ 12 ಜನ ಇರ್ತಿರು. ಮಾಡೋಕೆ ಹೋಗಿ. ಶಾಂತಿ ಸಮಾಧಾನದಿಂದ ಇರೋದಾನಕ್ಕಿಲ್ಲ ಒಂದು ತಿಂಗಳು ಟೈಮ್ ತಗೊಂಡು ಬಿತ್ತಾನೆ. ಏನಾದ್ರು ನಾವು ಆಯ್ತದೆ, ನಾವು ಮಾಡ್ತೀವಿ ಸುಮ್ಮನಿರೋಣ ಅಂತ ನಾನು ಅಷ್ಟು ಬಗೆಯಿಂದ ಹೇಳ್ತು ಬಂದು ಇನ್ನೂ ಒಂದು ವಾರ ತುಂಬಿಲ್ಲ ಬಂದ್ಬಿಟ್ಟು ಹಿಂಗೆ ಕಿತಾಪತಿ ತೆಗಿತಿದೆಯಲ್ಲ ನೀನು ಬೇಕು ಅಂತಾನೆ ಬಂದಿರೋ ನೀನು. ನನಗೇನು ಗೊತ್ತಾಗಿಲ್ಲ ಅನ್ಕೊಬಿಟ್ಟಿದ್ಯಾ? ಬೇಕು ಅಂತಾನೆ ಬಂದೀನಿ. ಉಳ್ದೋಗೋದಲ್ಲಿ ನಿನ್ನ ಕಡೆ ಅಂತವ. ಅದಕ್ಕೆ ಇಂಥ ಪೈಜಿ ತಗೋಬೇಕಾಯ್ತಲ್ಲ. ಅದಕ್ಕೆ ನೋಡು, ಸುಮ್ಮನೆ ಮಾತಾಡಬೇಡ ನೀನು. ಒಂದು ಒಳ್ಳೆ ರೀತಿಯಲ್ಲಿ ಸುಮ್ಮನೆ ಇದ್ಬಿಟ್ರೆ ನಿನಗೆ ಒಳ್ಳೇದೋಣ. ಏನಣ್ಣ ಹಿಂಗೆ ಹೊಟ್ಟೆ ಹೊರ್ಸಿರಿ ಹಿಂಗೆ ನೀವು? ಅಲ್ಲ, ನಿನ್ನ ಮಗನ ಮದುವೆ ಮಾಡಬೇಡ ಅಂತ ನಾನು ಕಾಲ್ ಕಟ್ಟಕ್ಕೆ ಬಂದಿದ್ದಾವ? ಹೋಗಿ ಮಾಡೋದು ನಿನ್ನ ಮಗನ. ನೀನು ಮಾಡೋದ್ರೆ ನಮ್ಮನ್ನೇನು ಕೇಳಬೇಕು? ನೀನು ಉದ್ದೇಶವಾಗಿ ನೀನು ಮದುವೆ ಮಾಡಲೇಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗದೆ. ಸುಮ್ಮನೆ ಯಾಕೆ? ಹೋಗಿ ಆಯಿತು ಮಾಡೋಗಿ. ಹೋಗೋಣ ಮಾಡೋಗ್ರಣ ಆಯಿತು. ಮಗ ಆ ಥರ ಮಾಡ್ಕೊಬಿಟ್ರೆ ಆಗೋಯ್ತು ಕಣ. ಹೋಗು. ಅಲ್ಲ, ಏನು ಕುಂತಿ ಮಾತಾಡಿ ಇನ್ನೊಂದು ವಾರ ಆಗಿಲ್ಲ. ನಾನು ಹೇಳಿಂತಾನೆ ಒಂದು ವಾರ ಸುಮ್ಮನಿರೋಣ ಅಂತ. ಎಷ್ಟು ಸತಿ ಹೇಳ್ಬೇಕು? ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂತ್ಕೊತೀನಿ ಕಣ ಮರ. ನಂಗೆ ತೀಟ್ಕೊಂಡ್ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಮಾಡ್ತೀನಿ ಹೋಗು. ಮಾಡೋದು ಏನು ಮಾಡಿ ನೋಡ್ತೀನಿ ನಾನುವೇ. ಇದೆ ಅಂತ ದುರ್ದ್ರಾಟ ಇದು. ನ್ಯಾಯವಾಗಿ ಮಾತಾಡು. ಜಾಸ್ತಿ ಮಾತ್ಲಿತ್ತಾಬೇಡ ನೀನು. ನೀನು ಯಾವ ದೊಡ್ಡ ಮನ್ಸ ಅಂತ ಹೋಗು. ನೀನು ಯಾವ ಬುದ್ಧಿ ಕಲ್ತಿದ್ರಲ್ವ? ಇವ್ನು 2 ಮದುವೆ ಆಗ್ಬೋದು. ನನ್ನ ಮಗನ ಮಾಡ್ಬಿಟ್ರಿ ಇವ್ನು ಪಾಪ. 12 ಜನನೇ ಮಾಡೋದು ನಿನ್ನ ಮಗನಿಗೆ. ಏನು ಬೇಡ ಅಂದ ನಾನು? ಮಾಡ್ತೀನಿ ಹೋಗೋ ಮರೆಯ. ಗೊತ್ತು ನನಗೂ ಮಾಡೋಕ್ಕೆ.
ಏನು ಯಾರ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ. ಅಲ್ಲ ಹೆಂಗ್ ಮಾತಾಡ್ತಾನೆ ನೋಡು, ಬಾಯಿಗೆ ಬಂದಂಗೆ. ಹೋಗಿದ್ರಾ? ಅಲ್ಲ ಕಲೆ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಏನು ದುರಂಕಾರದಲ್ಲಿ ಮಾತಾಡ್ರೆ ಅವ್ನು ದುರಂಕಾರ, ಅವ್ನು ದುಡ್ಡು ಅವಲತ್ತಿದ್ರೆ ಅವ್ನು ಮಡಿಕೋಬೇಕು, ನಮ್ಮ ಗಂಟೆಗೆ ತರಬೇಕು ಬಿಡಿದ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನೋಡು. ಏನಂತೆ? ಒಂದು ತಿಂಗಳು ಹೇಳಿದ್ನಲ್ಲ, ಒಂದು ತಿಂಗಳು ಟೈಮ್ ಕೊಡಿ ಅಂತಂದ್ರೆ ಈಗ ಅಲ್ಲೇ ಬಂದಿದ್ದೀರಾ ನೀನು ಅಂತವನಲ್ಲ. ಅವ್ನು ಹೇಳ್ತಾನೆ ಒಂದು ವರ್ಷ ಕೊಡು, 6 ತಿಂಗಳು ಕೊಡು ಅಂತ ನಾವು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕದ. ಪರವಾಗಿಲ್ಲ, ಅವ್ನು ಹೇಳ್ದಂಗೆಲ್ಲ ಕುಣಿರಿ. ಈಗ ಆಗದೆ ಒಂದು 7-8 ವರ್ಷ, ಇನ್ನೊಂದು 10 ವರ್ಷ ಆಗಲಿ. ಅಲ್ಲ ಪರವಾಗಿಲ್ಲ, ಸುಮಾರಾಗಿ ಅವರೇ ಬುದ್ಧಿ ಕಲ್ತವ್ರೆ. ನಾವು ಮಾಡ್ತೀವಿ ಅಂತ ಅನ್ಬೇಕಾಗಿತ್ತು ನೀನು. ಅವನ್ನೇನು ಕೇಳೋದು, ಮಾಡೋ ಬಡಿಯೋದು ಫೋನ ಇಲ್ಲ, ನಾವು ಔಷಧಿ ಕುಡಿಬೇಕು, ಇಲ್ಲ ಇನ್ನೊಂದು ಮದುವೆ ಇದೆಯೋ, ಇಷ್ಟೇ ನೀನು ಕೇಳಬೇಕಾಗಿರೋದು. ಇವರು ಅವ್ನು ಇದು ಏನಾರಾಗ್ಲಿ ಜನ್ಮ ಹಾಳದ್ ಬಡಿಯೋದನ್ನ ಜನ್ಮನೇ ಇರೋದೇ ಬೇಡ ಇವತ್ತೊತ್ತಾಗೆ. ಕೇಳೋ ಫೋನ್ ಮಾಡೋ ಬಡಿಯೋದಂಗೆ ಅವ್ನಿಗೆ. ಸಾತ್ರ ಸಾಯ್ಲಿ ಅಂತ ಅನ್ಕೊಂಡ್ರೆ ಅವನೇನು ನಮ್ಮ ಅಪ್ಪ ಹೂವು ಅಂತ ಆಸೆ ಇಟ್ಕೊಂಡು ಕೂತಿದ್ದಾನ ಅವನು. ಸಾತ್ರ ಸಾಯ್ಲಿ, ಅವ್ನಿಗೇನೋ ಅವ್ನು ಬೇಕಾಗಿರೋದು ಅವ್ನು ಇರ್ತಿ ಅಷ್ಟೇ. ಅವ್ನು ಇರ್ತಿ ಬಿಟ್ರೆ ಅವ್ನು ಯಾರ ಬಗ್ಗೆನೂ ತಲೆಗೆಡ್ಸ್ಕೊಳಕ್ಕಿಲ್ಲ. ಏನು ಅನ್ಕೊಬಿಟ್ಟಿದ್ದೀಯ ಸತ್ರ ಸಾಯಿ ಅಂತಾನೆ ಅನ್ನೋದವನು. ಇನ್ನೇನು ಅನ್ಕೊಬಿಟ್ಟಿದ್ದೀಯ ಹೇಳು? ಏನಾದ್ರು ಆಗೇ ಬಿಡ್ಲಿ ಬಿಡು, ಹೋಗೋದೆ ಸತ್ಯ ಹೋಗೋದು. ಇನ್ನೇನು ಇದ್ದೇನಾಯ್ತಿತ್ತು ಹೇಳು? ಇದ್ದೇನಾಯ್ತಿತ್ತು? ಏನು ಸಾಧಿಸ್ಬೇಕಾಗಿತ್ತಿದ್ದಿ? ಅಲ್ಲ ಎಲ್ಲರ ಕೈಲಿ ಹೊಂಗಿಸ್ಕೊಂಡು ಸಾಕಾಗದೆ ನಮಗೆ. ಅಲ್ಲ ಕೇಳ್ಗಾಲ ನನ್ನ ಮಗ ಎಂಥ ಮನೇಲಿ ಹೋಗಿ ಅಂತಂದ ನೋಡು. ಲವ್ ಮಾಡ್ಬೇಕಾಗಿತ್ತು, ಲವ್ ಆಗಿ ಬಡಿಯೋದ ಇವನು. ಬಡ್ಕೊಂಡೆ ಲೋಪ ನನ್ನ ಮಗನೇ. ಅವ್ರ ಮನೇಲಿ ಹುಟ್ಟು ದೊಡ್ಡ ನನ್ನ ಮಕ್ಳು ಇರೋದಲ್ಲವ, ಅವ್ರ ಮನೇಲಿ ಎಂಟಂದ್ರೆ ನಮ್ಮ ಮನೆ ಉದ್ದಾರ ಅದ ಬಡಿಯೋದಿ ಅಂತ. ಆಯ್ತೀನಿ ನಾನು ಅವಳನ್ನೇ ಆಯ್ತೀನಿ ಅನ್ಕೊಂಡು ನನ್ನ ಮಗ ಆಡಬಾರ್ದು ಯಾವ ಥರ ನಾನು ಹಾಡ್ಕೊಂಡು ಇವತ್ತು ನಮ್ಮ ಮನೇನೆ ಹಾಳು ಮಾಡ್ಬಿಟ್ಟ. ದೊಡ್ಡ ಬಡಿಯೋದ ಫೋನ್ ಮಾಡು ಬಡ್ಡಿಯದನ್ಗೆ. ಇಲ್ಲ ಬಂದು ಒಪ್ಕೊಂಡು ನಾವು ಹೇಳೋತಕ್ಕ ಮದುವೆ ಆದಿಯೋ ಇಲ್ಲ ನಾವು ಇರೋದೇ ಬೇಡವಾ? ಎರಡೇ ತೀರ್ಮಾನ, ಜಾಸ್ತಿ ಅವ್ನು ಮಾತಾಡೋದೇ ಬೇಡ. ಅವನು ಅವಳು ಕೊಟ್ಟು ಮಾತಾಡು. ನಿಮ್ಮ ಮಾವ ಹಿಂಗೆ ಅಂತದೆ, ನಾವು ಇಷ್ಟೇ, ನಮ್ದು ಇಷ್ಟೇ ತೀರ್ಮಾನ. ಇಲ್ಲ ಅವ್ನು ಮದುವೆ ಆಗ್ಬಿಟ್ಟು ನಮ್ಮ ಮನೆ ವಂಶ ಬೆಳಗ್ಬೇಕು, ಇಲ್ಲ ನಾವು ಇರಬೇಡ್ದು, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಂದ್ಬಿಟ್ಟು ಹೇಳು ಅವಳಿಗೂ ಫೋನ್ ಮಾಡಿ. ಮಾಡಕ್ಕಾಯ್ತದೆ ಸುಮ್ಕಿರಿ. ಈಗಿದ್ದಾರ ಅವರು ಕ್ಯಾಸ್ಟಿಂದ ಬರ್ಲಿ, ಸಂಜೆ ಬರ್ತಾರ್ತಾನೆ ಮನೆಗೆ. ಬಂದ್ಮೇಲೆ ಫೋನ್ ಮಾಡೋದು ನೋಡಿ. ನಿಮ್ಮ ಅಪ್ಪ ಹಿಂಗೆ ಜಾಗಕ್ಕೆ ಬಿರ್ತಂತೆ, ಹೆಂಗೆ ಈಗ ಹಂಗೆ ಹಿಂಗೆ ಹಂಗೆ ಬಾಯಿ ಬಂದಾಗ ಮಾತಾಡೋದಂತೆ. ಈಗೆಲ್ಲ ಮಾತಾಡ್ಬಿಟ್ಟು ಕೊಡ್ತಾರೆ ನಿಮ್ಮಪ್ಪ. ಹಿಂಗಾದ್ರೆ ಹೆಂಗವ ಮಾಡೋದು ಅಂತ ಅವಳನ್ನು ಕೇಳೋದು, ಹಿಂಗಾದ್ರೆ ಹೆಂಗ್ಲ ಮಾಡೋದು ಅಂತ ಇವನು ಕೇಳೋದು. ಮಾತಾಡಕೈತೆ ಸುಮ್ಕಿರಿ. ಬರ್ಲಿ ಅವ್ರ ಮೊದಲು ಕೆಲಸದಿಂದ ಮನೆಗೆ ಬರ್ಲಿ, ಅಲ್ಲಿ ಮಾತಾಡಕ್ಕೂ ಇಲ್ಲ. ಫೋನ್ ಮಾಡಿದ್ರು ಸಂದೆ ಮೇಲೆ ಮಾಡಿ ಕೇಳಕೈತದೆ. ನೀವು ತಲೆಗೆಡ್ಸ್ಕೊಬೇಡಿ, ಸುಮ್ಕಿರಿ ಜಾಸ್ತಿ. ಮಾಡಿದ ನಿಮ್ಮ ಅಕ್ಕನ ಫೋನ? ಮಾಡಿದೆ, ಮಾಡಿ ಫೋನ್ ಮಾಡಿ ಅದಕ್ಕೆ ಹೇಳಿನಿ. ನಮ್ಗೆ 5 ಎಕರೆ ಜಮೀನು ಬೇಕಾ, 2.5 ಎಕರೆ ಜಮೀನ ಈಗಲೇ ಬರಿತೀವಿ, ಮತ್ತೆ ಮನೇನೂ ಬರಿತೀವಿ ಅಂತ ಎಲ್ಲನೂ ಹೇಳಿನಿ ಡೀಟೇಲಾಗಿ. ಸರಿಯಾ? ನೀನೇನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮನೆ ನೋಡಿ ಹೆಸ್ರು ಬರ್ದು 2.5 ಎಕರೆ ಬರಿತೀವಿ. 2.5 ಎಕರೆ ಅಯ್ಯೋ ಅವನ ಹೆಸರಲ್ಲಿ ಇರ್ತದೆ, ನಮ್ಮ ಹೆಸರಲ್ಲಿ. ನಾವು ಸತ್ತಂತ ಕಾಲಕ್ಕೆ ಇಲ್ಲ ಇವಳಾರು ಮಡಿಕೋಬೋದು, ಇಲ್ಲ ರಾವಳಗಾರು ಕೊಟ್ಕೋಬೋದು ಅಂದ್ಬಿಟ್ಟು ಎಲ್ಲಾನು ಡೀಟೇಲಾಗಿ ಹೇಳಿನಿ. ನಾಳೆ ದಿವಸಕ್ಕೊಂದು ಮಾತುಕತೆ ಬರಬಾರ್ದು ಅಂತ. ಸರಿ ಬಿಡು, ಸರಿಯಾಗಿ ಹೇಳಿದಕ್ಕಂತೆ. ಇವರು ದುರಂಕಾರ ಜಾಸ್ತಿ. ಅವ್ರು ದುರಂಕಾರ ಅಡಗಿಸ್ಬೇಕು ಅಂದರೆ ಅವ್ನಿಗೆ ಇನ್ನೊಂದು ಮದುವೆ ಮಾಡಲೇಬೇಕು ಕಲೆ. ಅದೇನಾರದಾಗಲಿ, ಅದು ಹೆಂಗೆ ಮಾಡಿ ನೋಡ್ತೀನಿ ಅಂತಾನೆ ಬಡಿಯೋದ ಅವನು. ಅಲ್ಲ ಯಾವ ಥರ ಅಂತ ನೋಡು. ಅದೇ ಈಗ ಅವ್ರ ಮನೇಲಿ ಅವ್ರ ಸೊಸೆಗೆ ಹಿಂಗೆ ಮಕ್ಳಾಗ್ತಾನೆ ಇದ್ಬಿಟ್ಟಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ರ ಹೇಳು? ಮಾತಾಡೋಕ್ಕೇನು ಮಾತಾಡ್ತವೆ, ಮಾತ್ಕೇನು ಮಾತು ಕಾಸು ಕೊಡ್ಬೇಕಾ? ಹೋಗು, ಅವ್ರಿಗೆ ಹೆಂಗೆ ಬುದ್ಧಿ ಕಲ್ಸ್ಬೇಕಂತ ಕಲ್ಸೋರಾಯ್ತು. ತಲೆ ಕೆಡ್ಸ್ಕೊಂಡಿರಿ. ಆಯ್ತು ಬಾ, ಕಲ್ಸಕ್ಕಾಯ್ತದೆ ಬಡ್ಡಿ ಮಕ್ಳಿಗೇನ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ಅವ್ರ ಮನೆ ಮಕ್ಳಿಗೆ, ಅವ್ರ ಮನೆ ಸೊಸೆಗೆ ಏನಾದ್ರು ಮಕ್ಳಾಗ್ಲಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಆಗ್ಬಿಡ್ತಿದ್ರ? ನಾವು ಅವ್ರಂಗೆ ತಾನೆ ಮುನ್ಸುತ್ತಾನೆ. ಇರೋ ನಮ್ಮ ಮಗನಿಗೆ ಮಕ್ಳಾಗಬೇಕು ಅಂತ ಆಸೆ ಪಡೋದೇ ತಪ್ಪ ನಾವು. ಹಿಂಗೆ ಆಡಿದ್ರೆ ಹೆಂಗೆ ಮಾಡಬೇಕು? ಅದ ಕುಣಿಸಿ ನಾವು ಒಳ್ಳೆ ರೀತಿಲಿ ಕರ್ಸಿ ಮನೆಗೆ ಮಾತಾಡ್ಬಿತ್ತಾನೆ. ಏನು ಎಂತು ಅಂತವ ಈಗ ಹಿಂಗೆ ದಿಮಾಕಾಡೋಣ ಅಂತಾರೆ. ಹಿಂಗಾದ್ರೆ ಹೆಂಗೆ ಮಾಡೋದು? ನಾವು ಯಾರ ಮಾತು ಕೇಳಕ್ಕಿಲ್ಲ. ನಾವು ಹಿಂಗೆ ಹೋಗಿ ಹೆಣ್ಣು ನೋಡ್ಕೊ ಬರೋದಯ್ಯ. ಅದೇನದ ಆಗೇ ಬಿಡ್ಲಿ. ನಾವು ಎಷ್ಟು ದಿನ ಅಂತ ತಾಳ್ಮೆ ತಗೊಳವ ಎಲ್ಲ ನಮ್ಮನ್ನ ಎಲ್ಲಿ ಯಾವ ಕಾರ್ಯಕ್ಕೆ ಹೋಗಿ ಬಿಡಕ್ಕಿಲ್ಲ, ಕಟ್ನೆ ಹೋಗಿ ಬಿಡಕ್ಕಿಲ್ಲ. ನಿಮ್ಮ ಮಗನಿಗೆ ಎಷ್ಟು ಮಕ್ಕಳಾದ್ವ ಅನ್ಕೊಂಡು ಜೀವ ತೆಗಿತಾರೆ. ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಹೇಳಿ ನೀವೇ. ಸರಿ ಕಣ್ರಪ್ಪ ಬರೋರ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.